2-3 ಸಾವಿರ ಜನ ಸೇರಿ ಇಷ್ಟು ಶಾಂತಿಯಾಗದಿರಿ. ನನಗೆ ತುಂಬಾ ಆಶ್ಚರ್ಯ ಆಯ್ತು. ನಮ್ಮ ಮಾನ್ಯ ಮಂತ್ರಿಗಳು ಬರೋದೇಕಾದ ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂತ ಯೋಚನೆ ಮಾಡ್ತಿದ್ವಿ. ನಮ್ಮ ನಿರೂಪಣೆ ಮೇಡಮ್ ನಾವು ಎಲ್ಲ ಕೂಡ ಹಾಡು ಹೇಳಕ್ ಶುರು ಮಾಡಿದ್ವಿ. ಯಾರು ಹೇಳ್ರಿ, ಜೋರಾಗಿ ಹೇಳ್ರಿ, ನಿಮ್ ನೋಟ್ ಯಾರಿಗೆ? ಬರೀ ಎಲ್ಲ ಸರಿಯಾಗಿ ಹೇಳೋದೇ ನೀವು, ಜೋರಾಗಿ ಹೇಳ್ಬೇಕು. ಇವತ್ತು ಕಳೆದ 60 ವರ್ಷಗಳಿಂದ ಈ ದೇಶಕ್ಕೆ ಏನೇ ಮಾಡಿದೆ. ಇಂದಿರಾ ಗಾಂಧಿ ಕಾಲದಲ್ಲಿ ಬ್ಯಾಂಕುಗಳಿಂದ ರಾಷ್ಟ್ರೀಕರಣ ಮಾಡಿ ಎಲ್ಲ ಬಡವರಿಗೆ ಬ್ಯಾಂಕ್ ಮುಖಾಂತರ ಬಡವರಿಗೆ ರೈತರಿಗೆ ಸಾಲ ಸಿಗಂಗ್ ಮಾಡಿದ್ದು ಇಂದಿರಾ ಗಾಂಧಿ. ಅವ್ರ ಹೆಣ್ಮಗಳು ಅವರೆಲ್ಲ ನೀವು ಅದೇ ತರ ತಯಾರಾಗಿದ್ದೀರಿ. ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡಿ ಅಂತ ಒಂದು ದಿಟ್ಟತನ ನಿಮ್ಮೆಲ್ಲರಿಗಿದೆ ಅಂತ ನಾನು ಭಾವಿಸ್ತೇನೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಎಂತಂತ ನಮ್ಮ ರಾಷ್ಟ್ರಕ್ಕೆ ನಾಯಕತ್ವ ವಹಿಸಿದ್ದಾರೆ. ಇಂದಿರಾ ಗಾಂಧಿ, ನೆಹರು, ಆಮೇಲೆ ಪ್ರಣಬ್ ಮುಖರ್ಜಿ, ಮನಮೋಹನ್ ಸಿಂಗ್, ಇವರೆಲ್ಲ ದೇಶಕ್ಕೆ ಬಹಳಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಅವರೆಲ್ಲ ಕಾಂಗ್ರೆಸ್ ಪಕ್ಷದವರು. ಏನೇ ಮಾಡಿದ್ರು ಬಡತನದಿಂದ ನಮ್ಮ ದೇಶದಲ್ಲಿ ಎಷ್ಟು ಬಡತನ ತಾಂಡ ಆಗ್ತಾ ಇದೆ, ಹಸುವಿನಿಂದ ನರಳ್ತಾ ಇದ್ದಾರೆ. ಅವರೆಲ್ಲ ಮೇಲೆ ಬರಬೇಕು ಅಂದ್ರೆ ಏನ್ ಮಾಡ್ಬೇಕಂತ ಹೇಳಿ 50 ವರ್ಷದ ಕೆಳಗೆ ಅವನ್ನೆಲ್ಲ ನೇಮಗಳು ಮಾಡಿ ಇವತ್ತು ಸಹ ನಡೀತಾ ಇದೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಿಮಗೆಲ್ಲ ಸವಲತ್ತುಗಳನ್ನು ಕೊಟ್ಟಿದೆ. 10 ಕೆಜಿ ಅಕ್ಕಿ ಕೊಡ್ತಾ ಇದೆ, ಕರೆಂಟ್ ಫ್ರೀ ಕೊಡ್ತಾ ಇದೆ, ಬಸ್ಸು ಫ್ರೀ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಯಾರೋ ಬಿಟ್ಟ ಮೇಲೆ ಇದೆಲ್ಲ ಕೊಟ್ಟಿದ್ದಾರೆ. ಇನ್ನು ಈ ಸರ್ಕಾರ ಬಂದು ನಮ್ಮ ಪ್ರಭಾ ಮೇಡಮ್ ಅವರನ್ನ ಅತ್ಯಂತ ಬಹುಮತದಿಂದ ಗೆಲ್ಲಿಸ್ತೀರ. ಬುದ್ಧಿವಂತರಿದ್ದಾರೆ, ಡಾಕ್ಟರ್ ಇದ್ದಾರೆ, ಅವರಿಗೆ ನಾಯಕತ್ವ ಕೂಡ ಇದೆ, ಒಳ್ಳೆ ಮನಸ್ಸಿದೆ. ನೀವು ಹೆಣ್ಣುಮಗಳು, ನೀವೆಲ್ಲ ಹೆಣ್ಣುಮಗಳನ್ನ ಆರಿಸಲೇಬೇಕು. ಆ ನಿಟ್ಟಿನಲ್ಲಿ ಇವತ್ತಿಷ್ಟು ಜನ ಸೇರಿದ್ದೀರಿ. ನೀವು ಸೇರೋದಂತಾನೆ ನೀವು ಒಬ್ಬೊಬ್ಬರು 5, 10, 20 ವೋಟ್ ಹಾಕ್ಸ್ಬೇಕು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡ್ರಿ. ನೋಡಿ, ಇಷ್ಟೆಲ್ಲ ಸೇರಿ ನಾಳೆ ಪ್ರಭಾ ಮೇಡಮ್ನವರು ಕಡಿಮೆ ಮತದಾರರು ಏನಾದ್ರೆ ನಾವು ಜವಾಬ್ದಾರಿ ಗೆಲ್ಲಿಸಲೇಬೇಕು. ಒಂದು ನಾಯಕತ್ವ ಗುಣ ಇರೋಂತ ಪ್ರಭಾ ಮೇಡಮ್ ದಾವಣಗೆರೆಗೆ ಬೇಕು. ಚಾಮರಾಜ ಶಿವಶಂಕರನವರು ಎಷ್ಟು ಕೆಲಸ